ನಾವು ಇವನ್ ಪೇಡೆ ಇಂಗ್ಲೆಂಡ್ ಕಳಿಸ್ತಿದ್ವಿ. ಅವಾಗ ನಮ್ಮ ಸೋದರ ಮಾವ ಇಂಗ್ಲೆಂಡಕ್ಕೆ ಇರ್ತಿದ್ರು, ಇಂಗ್ಲೆಂಡಕ್ಕೂ ಕಳಿಸ್ತಿದ್ವಿ. SLC ರಿಸಲ್ಟ್ ಬಂತಂದ್ರೆ, ಸ್ಕೂಲ್ ಒಳಗೆ ರಿಸಲ್ಟ್ ಬಂದ್ರೆ ಅವಾಗ ನಾವು ಮುಂಜಾನೆ 5:30 ಬಂದು ಪಾಳಿ ಹಚ್ಚೇವ್ರಿ. 5:30 ಮುಂಜಾನೆ ಅವರು ಬಂದು ಎಷ್ಟು ಮಂದಿ ಇದ್ದಾರೆ ನೋಡ್ತಿದ್ರು. ನಾನು ಸತೀಶ್ ಪುರೋಹಿತ್ ಅಂತ ಹೇಳಿ ಇದೇ ಊರೊಳಗೆ ಹುಟ್ಟಿ ಇಲ್ಲೇ ಬೆಳೆದಿದ್ದೇನೆ. ನಾವು ಯಾವಾಗಲೂ ಬಾಬು ಸಿಂಗ್, ಮೋಹನ್ ಸಿಂಗ್ ಠಾಕೂರ್ ಪೇಡಕ್ಕೇ ನಾವು ಬರ್ತಿದ್ವಿ ಸಣ್ಣವರಿದ್ದಾಗಿಂದನೂ. ಇಲ್ಲೇ ಈ ಪೇಡಾದ ಉತ್ಕೃಷ್ಟತೆ, ಇದ್ರ ಸ್ವಾದ, ಇದ್ರ ಸ್ವೀಟ್ನೆಸ್ ಎಷ್ಟು ನಮಗೆ ಹಿಡಿಸಿಬಿಟ್ಟಿದೆ ಅಂದರೆ, ಈಗ ನಾ ಈ ಧಾರವಾಡ ಬಿಟ್ಟು ಸುಮಾರು 40 ವರ್ಷ ಆಯಿತು. ಆದರೂ ನಾವು ಧಾರವಾಡಕ್ಕೆ ಬಂದಾಗ ಇಲ್ಲೇ ಬರ್ತೇವೆ, ಇಲ್ಲೇ ಪೇಡೆ ತೊಗೊಂಡೋಗ್ತೇವೆ. ಅವತ್ತಿನ ಟೇಸ್ಟ್ಗೂ ಇವತ್ತಿನ ಟೇಸ್ಟ್ಗೂ ಅದೇ ಉತ್ಕೃಷ್ಟತೆಯನ್ನು ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕ್ಯೂ ಇರ್ತಿದ್ರಿ. ಈ ಕಡೆ ನಾವು ನಿಂದಿರ್ತಿದ್ವಿ ಮುಂದೆ ಪೂರ್ತಿ ಅಲ್ಲಿ ತನಕ, ಆ ಮಸೀದಿ ಕಾಣ್ತದಲ್ಲ ಅಲ್ಲಿ ತನಕನೂ ಕ್ಯೂ ಇರ್ತಿತ್ತು. ಆಮೇಲೆ ಈ ಕಡೆನೂ ಕ್ಯೂ ಇರ್ತಿತ್ತು. ಹೆಂಗಸರಿಗೆ ಅಲ್ಲಿ ಬಾಜುಕ್ಕೆ ನಿಂದಿರ್ಸಿದ್ರು ಕ್ಯೂ ಒಳಗೆ. ನಾವು ಇವನ್ ಪೇಡೆ ಇಂಗ್ಲೆಂಡ್ ಕಳಿಸ್ತಿದ್ವಿ. ಅವಾಗ ನಮ್ಮ ಸೋದರ ಮಾವ ಇಂಗ್ಲೆಂಡಕ್ಕೆ ಇರ್ತಿದ್ರು, ಇಂಗ್ಲೆಂಡಕ್ಕೂ ಕಳಿಸ್ತಿದ್ವಿ. ಆಮೇಲೆ SLC ರಿಸಲ್ಟ್ ಬಂತಂದ್ರೆ, ಸ್ಕೂಲ್ ಒಳಗೆ ರಿಸಲ್ಟ್ ಬಂದ್ರೆ ಅವಾಗ ನಾವು ಮುಂಜಾನೆ 5:30 ಬಂದು ಪಾಳಿ ಹಚ್ಚೇವ್ರಿ. 5:30 ಮುಂಜಾನೆ ಅವರು ಬಂದು ಎಷ್ಟು ಮಂದಿ ಇದ್ದಾರೆ ನೋಡ್ತಿದ್ರು. ನೋಡಿ ಇರೋ ಪೇಡೆದೊಳಗೆ 1 ಕಿಲೋ ಅಥವಾ ಅರ್ಧ ಕಿಲೋ ಅಥವಾ 1.5 ಕಿಲೋ ಎಷ್ಟು ಬರ್ತದೆ ಎಲ್ಲರಿಗೂ ಸಿಗೋ ಹಂಗೆ ಅವರು ವ್ಯವಸ್ಥೆ ಮಾಡಿಕೊಡ್ತಿದ್ರು. ಏನು ನಿರಾಶೆ ಮಾಡಿಲ್ಲ. ಅವತ್ತಿಗೆ ಏನು ಫರಕ್ ಅಂದರೆ, ಇವತ್ತು ನಾವು ಮಧ್ಯಾಹ್ನ ಬಂದರೂ ಸಿಗುತ್ತದೆ, ಅವತ್ತು ಸಿಗ್ತಿರಲಿಲ್ಲ. ಆದರೆ ಅವರು ಟೇಸ್ಟ್ ಒಳಗೆ ಯಾವುದೇ ಒಂದು ವ್ಯತ್ಯಾಸ ಮಾಡಿಲ್ಲ. ಈಗ ನನ್ನ ಹೆಂಡ್ತಿ ಇವರು ವಿಜಾಪುರಕ್ಕೆ ಹೋಗ್ಬೇಕಾದ್ರೂ ಅಲ್ಲಿ ಸಿಗ್ತಾವೆ, ಆದರೆ ಇಲ್ಲಿಂದನೇ ತೊಗೊಂಡು ಹೋಗ್ಬೇಕು. ಅಲ್ಲಿ ಇವರು ನನ್ನ ಕಸಿನ್ನು ಬೆಂಗಳೂರೊಳಗೆ ಇರ್ತಾರೆ, ಅವ್ರಿಗೂ ಇಲ್ಲಿಂದನೇ ಬರಬೇಕು. ಸೊ ಇವಾಗ ಬಂದ ದಿವಸ ಕ್ಯೂ ಇರ್ತಿತ್ತು, ಭಾಳ ಕ್ಯೂ. ರಿಸಲ್ಟ್ ಇರಲಿ, ಯಾರಿಗಾರ ಅಪಾಯಿಂಟ್ಮೆಂಟ್ ಆತಂದ್ರೆ ಖುಷಿಗೆ, ಆಮೇಲೆ ಜಾಬ್ ಸಿಕ್ಕರೆ, ಮನೆಯೊಳಗೆ ಏನಾರ ಹೆರಿಗೆ ಆಗಿತ್ತಂದ್ರೆ, ಮಕ್ಕಳು ಆಗಿದ್ರಂದ್ರೆ ಹಂಚಲಿಕ್ಕೆ ನಮಗೆ 2 ಪೇಡೆ ತರ್ರಿ ಅಲ್ಲಿ ಧಾರವಾಡ ಪೇಡೆ, ಅದು ಬಾಬು ಸಿಂಗ್ ಅವ್ರದನ್ನು ಪೇಡೆ ಬೇಕು ಅಂತ ಹೇಳಿ. ಅದು ಹೆಸರು ಪೇಡೆ ಅಂತಂದರೆ ಬಾಬು ಸಿಂಗ್, ಮೋಹನ್ ಸಿಂಗ್ ಠಾಕೂರ್ ಅವರು. ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ, ನಮಗೆ ಧಾರವಾಡ ಪೇಡೆ ಇಲ್ಲೇ ಸಿಗುತ್ತದೆ ಅಂತ ಹೇಳಿ. ದೇಶದೆಲ್ಲ ವಿದೇಶಕ್ಕೂ ಕಳಿಸಿದ್ದೇವೆ, ನಾನೇ ಅದಕ್ಕೆ ಸಾಕ್ಷಿ. ಯಾಕಂದ್ರೆ ನಮ್ಮ ಮಾಮ ಇಂಗ್ಲೆಂಡ್ ಒಳಗೆ ಇರ್ತಿದ್ರು, ಅವ್ರಿಗೆ ನಾವು ಇಲ್ಲಿಂದನೇ ಕೊಟ್ಟು ಕಳಿಸಿದ್ವಿ. ಸೊ ಹೀಗಾಗಿ ನಮಗೊಂದು ಅಭಿಮಾನ ನಮಗೆ ಧಾರವಾಡಕ್ಕೆ. ನಾವು ಧಾರವಾಡಕ್ಕೆ ಬರ್ತಿರ್ತೀವಿ, ಬಂದಾಗ ಇಲ್ಲಿ ಬಂದು ಅವ್ರದ್ದೇ ಶಾಪಿಗೆ ಹೋಗಿ ಪೇಡೆ ತೊಗೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತೇವೆ. ಅವಾಗ ಯಾರು ಇರ್ತಿದ್ರು ಅವಾಗ ಇಲ್ಲಿ ಅವರು ಇವರು ತಂದೆ ಅವ್ರದ್ದು ಮಕ್ಕಳು ಇರ್ತಿದ್ರು, ಇಬ್ಬರು 3 ಜನ ಮಕ್ಕಳು ಇರ್ತಿದ್ರು. ಇಬ್ಬರು ಕೊಡ್ತಿದ್ರು. ಇಬ್ಬರೂ ಅವಾಗೇನಂದ್ರೆ ಹಿಂಗೆಲ್ಲ ಪೆಟ್ಟಿಗೆ ಅವೆಲ್ಲ ಇರ್ತಿರ್ಲಿಲ್ಲ, ಬಾಕ್ಸ್ ಒಳಗೆಲ್ಲ ಪೇಪರ್ ಅಂದ್ರೆ ಸಂಯುಕ್ತ ಕರ್ನಾಟಕನ ಹೇಳ್ತೇನೆ ನಿಮ್ಗೆ. ಅವತ್ತಿನ ದಿನಮಾನದ ಒಂದು ಧಾರವಾಡ ಹುಬ್ಬಳ್ಳಿ ಒಳಗೆ ಸಂಯುಕ್ತ ಕರ್ನಾಟಕ ಒಂದು ಶ್ರೇಷ್ಠ ಇತ್ತದು. ಅದೇ ಪೇಪರ್ ಒಳಗೆ ನಾವು ಮಡಿಸಿ ಇದನ್ನು ಮಾಡಿ ಪೇಡೆ ಕೊಡ್ತಿದ್ರು. ಅಷ್ಟು ಸಹಿತ ನನಗೆ ಇವತ್ತೂ ಹಚ್ಚ ಹಸಿರಾಗಿದೆ ಅದು. ನಂಗೆ ಭಾಳ ಖುಷಿ ಆಗ್ತದೆ. ನಮಸ್ಕಾರ, ನಾನು ಶಿವಮೊಗ್ಗದಿಂದ ಬಂದಿರೋದು. ಮೊದಲು ಧಾರವಾಡ ಪೇಡ ಕಂಡ್ರೆ ಭಾಳ ಇಷ್ಟ. ಮೊದಲಿಂದನೂ ನಾವು ಇಲ್ಲಿದ್ದಾಗ ಧಾರವಾಡದಲ್ಲಿ ಬಾಬು ಸಿಂಗ್ ಠಾಕೂರ್ ಪೇಡ ಭಾಳ ಹಳೆಯದು. ಈಗ ಒಂದು ನನಗೆ ಗೊತ್ತಿರೋಂಗೆ ಕಳೆದ ಒಂದು 25 ವರ್ಷದಿಂದ ನಾನು ತಿಂತಾನೇ ಇದ್ದೀನಿ. ಸೊ ಯಾವಾಗಲೂ ಧಾರವಾಡ ಬಂದಾಗ ಕೂಡ ಇಲ್ಲಿ ತಗೊಳ್ಳದೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಧಾರವಾಡ ಪೇಡ ನಮ್ಮದು ಬೆಲ್ಲದ ಪೇಡ ಬರುತ್ತೆ, ಅದು ಕೋವಾದಲ್ಲಿ ಹಾಕಿರ್ತಾರೆ, ಅದು ಧಾರವಾಡ ಪೇಡ. ಬಾಬು ಸಿಂಗ್ ಪೇಡ ಅಂತ ಬಾಬು ಪೇಡ ಅಂತ ತಗೋತೀವಿ, ಅದೇ ತಿಂತೀವಿ. ಇನ್ನು ಬೆಳಗಾಂ ಹೋದಾಗ ನಾವು ಬೆಳಗಾಮಲ್ಲಿ ಕುಂದ ತಗೋತೀವಿ. ಇಲ್ಲೇ ಬಂದು ಇದೇ ಅಂಗಡಿಲೇ ಬಂದು ತೊಗೊಳ್ತೀವಿ. ಎಲ್ಲ ಕಡೆ ಈಗ ಇವರೆಲ್ಲ ಕಡೆ ಫ್ರಾಂಚೈಸಿ ಅದು ಇದು ಕೊಟ್ಟಿದ್ದಾರೆ, ಬಟ್ ನಾವೆಲ್ಲೂ ತೊಗೊಳ್ಳಲ್ಲ. ಇಲ್ಲಿ ಧಾರವಾಡ ಬಂದಾಗ ಮಾತ್ರ ತೊಗೊಳ್ತೀವಿ. ನಾವು 25 ವರ್ಷದಿಂದ ನಾವು ಮಾಡ್ತೀವಿ. 25 ವರ್ಷದಿಂದ ಇಲ್ಲಿ ಸಣ್ಣ ಒಂದು ಕೌಂಟ್ರ್ ಥರ ಇತ್ತು. ಇವಾಗ ಅಂಗಡಿ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಪಕ್ಕದಲ್ಲೇ ಅವ್ರ ಕಸಿನ್ ಅಂತೆ, ಅವರು ಅಂಗಡಿ ಓಪನ್ ಮಾಡಿದ್ದಾರೆ. ಸೊ ಅವಾಗ ಕ್ಯೂ ನಿಲ್ತಾ ಇದ್ರು, ಬಟ್ ಅವಾಗ ಚೆನ್ನಾಗಿತ್ತು ಒಂಥರ. ಯಾಕೆಂದರೆ ಅವರು 1/4 kg ಮೇಲೆ ಜಾಸ್ತಿ ಕೊಡ್ತಾ ಇರಲಿಲ್ಲ ಯಾರೇ ಬಂದರೂ ಕೂಡ. ಇವಾಗ ಮ್ಯಾಕ್ಸಿಮಮ್ ನಂಬರಲ್ಲಿ ಅವರು ಕೊಡ್ತಾರೆ. ಹೌದು. ಕ್ವಾಲಿಟಿ ಮೊದಲಿಗಿನ ಸ್ವಲ್ಪ ಕಡಿಮೆ ಅನಿಸುತ್ತೆ. ಮೊದಲಿದ್ದ ಕ್ವಾಲಿಟಿಗೂ ಇವಾಗಿನ ಕ್ವಾಲಿಟಿಗೂ ಸ್ವಲ್ಪ ಕಡಿಮೆ ಅನಿಸುತ್ತೆ. ಬಟ್ ಏನಂದರೆ ಅದು ಜನ್ರೇಷನ್ ಗ್ಯಾಪ್ ಆಗಿರ್ತದೆ, ಅಥವಾ ಕ್ವಾಲಿಟಿ ಕಂಟ್ರೋಲ್ ಇರ್ಬೋದು, ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್. ಅವಾಗ ಒಬ್ಬರು ಯಜಮಾನರೊಬ್ಬರು ಕೊಡ್ತಾಯಿದ್ರು ಯಾವಾಗಲೂ ಕೂಡ. ಸೊ ಈಗ ಅವ್ರು ಕಾಣ್ತಾ ಇಲ್ಲ, ಅವ್ರ ಮಕ್ಕಳು ಅಂತ ಕಾಣತ್ತಿವರು. ಸೊ ಅವರಿದ್ದಾರೆ ಇವಾಗ. ಸರ್, ನಾವು ಮೈಸೂರಿಂದ ಬಂದಿರೋದು. ನಮ್ಗೆ ಇಲ್ಲಿ ಯಾವ ಥರ ಇರುತ್ತೆ ಪೇಡ ಅಂತ ಗೊತ್ತಿರಲಿಲ್ಲ. ಬಟ್ ನಮ್ಮ ಮ್ಯಾನೇಜರ್ ಕರ್ಕೊಬಂದರು, ತುಂಬ ಫೇಮಸ್, ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ವಿ. ಯಾವ ಕಂಪ್ನಿಯಲ್ಲಿ ವರ್ಕ್ ಸರ್? HDFC ಲೈಫ್ ಮೈಸೂರು. ಟೇಸ್ಟ್ ಮಾಡಿದ್ವಿ ಸರ್, ತುಂಬ ಚೆನ್ನಾಗಿತ್ತು. ಅದಕ್ಕೆ ಎಲ್ಲ ಕಂಪ್ನಿಯವರೆಲ್ಲ ಒಂದು 20 ಜನ ತೊಗೊಂಡು ಹೋಗ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು.